ಚಿತ್ತಾಪುರದಲ್ಲಿ ಭೀಮನಡಿಗೆ ಪಥಸಂಚಲನಕ್ಕೆ ಚಾಲನೆಯನ್ನ ಪಡೆಯಲಾಗಿದೆ. ಮೈಸೂರಿನ ಉರಿನಿಂಗ ಪದ್ದೀಶ್ವರ ಮಠದ ಜ್ಞಾನಪ್ರಕಾಶ ಸ್ವಾಮಿಗಳು ಈ ಒಂದು ಪಥಸಂಚಲನಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಚಿತ್ತಾಪುರದಲ್ಲಿ ಭೀಮ ನಡಿಗೆ ಹೆಸರಿನಲ್ಲಿ ಭೀಮ್ ಆರ್ಮಿ ಈ ಒಂದು ಪಥಸಂಚಲನವನ್ನು ಆಯೋಜನೆ ಮಾಡಿತ್ತು. RSS ಪಥಸಂಚಲನಕ್ಕೆ ಪ್ರತಿಯಾಗಿ ನಾವು ಕೂಡ ಮಾಡ್ತೀವಿ ಅಂತ ಅವರು ಪಣ ತೊಟ್ಟಿದ್ರು. ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ದಲಿತ ಸಂಘಟನೆಗಳ ಶಕ್ತಿ ಪ್ರದರ್ಶನ ಇದಾಗಿದೆ. ಅವರು ಕೂಡ ಬಹಳ ದಿನಗಳಿಂದಲೂ ಕೂಡ ಅಂದರೆ RSS ಪಥಸಂಚಲನ ಯಾವಾಗ ದಿನಾಂಕವನ್ನು ಅವರು ಹೇಳಿದ್ರು, ಅನಂತರದಲ್ಲಿ ಎಷ್ಟೆಲ್ಲ ಪ್ರಶ್ನೆಗಳಾಯಿತು, ಕೋರ್ಟ್ಗೆ ಹೋಗಬೇಕಾಯಿತು. ಆಗ ಅವರು ಕೂಡ ಪದೇ ಪದೇ ಹೇಳ್ತಾ ಇದ್ರು ಆ ದಿನನೇ ಅವ್ರು ಯಾವತ್ತು RSS ಮಾಡ್ತಾರೆ ನಾವು ಅವತ್ತೇ ಮಾಡಬೇಕು ಅಂತ. ಕೊನೆಗೆ ಅವ್ರು ಮಾಡಲಿ, ನಾವು ಬೇರೆ ಒಂದು ದಿನ ಮಾಡ್ತೀವಿ, ನಮಗೂ ಕೂಡ ಎಷ್ಟು ಜನ ಬಯಸ್ತೀವಿ ಅಷ್ಟು ಜನರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿದರು. ಇವತ್ತು ಅದಕ್ಕೆ ಚಾಲನೆ ಸಿಕ್ಕಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿಯಿಂದ. ಪ್ರವೀಣ್, ಎಷ್ಟು ಜನ ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ? ಸೊ ಈ ಒಂದು ಪಥಸಂಚಲನದ ಮುಖ್ಯ ಉದ್ದೇಶ ಏನು? ದಿವ್ಯಜ್ಯೋತಿ, ಈಗಾಗಲೇ ಏನಂದ್ರೆ RSS ವರ್ಸಸ್ ದಲಿತ ಸಂಘಟನೆಗಳ ಒಂದು ಜಟಾಪಟಿ ಏನಿತ್ತು ಕಳೆದ ಅಕ್ಟೋಬರ್ 19ರಿಂದಲೂ ಕೂಡ ನಡೀತಾ ಇತ್ತು. ಅದಾದ ಬಳಿಕ ಅಂದ್ರೆ ಕೋರ್ಟ್ ಮೆಟ್ಟಿಲೇರಿದ ಬಳಿಕ ನವೆಂಬರ್ 16ರಂದು RSS ಏನೋ ಪಥಸಂಚಲನವನ್ನು ನಡೆಸಿತು. ಅದಾದ ಬಳಿಕ ಕಲಬುರಗಿಯ ಜಿಲ್ಲಾಡಳಿತ ಮಾಡಿದಂತಹ ಕನ್ವೆನ್ಸ್ ನಲ್ಲಿ ಈಗ ದಲಿತ ಪರ ಸಂಘಟನೆ ಸೇರಿದಂತೆ ಇನ್ನುಳಿದಂತಹ ಎಲ್ಲಾ ಸಂಘಟನೆಗಳು ಸೇರಿ ಇವತ್ತು ಸಂವಿಧಾನದ ಒಂದು ದಿವಸ ಅಂತ ಹೇಳಿ ಏನಂದ್ರೆ ಇವತ್ತು ಭೀಮ ನಡಿಗೆ ಹೆಸರಿನಲ್ಲಿ ಇವತ್ತು ಪಥಸಂಚಲನವನ್ನು ನಡೆಸ್ತಾ ಇದ್ದಾರೆ. ಇಂದು ಈ ಪಥಸಂಚಲನ ಕಾರ್ಯಕ್ರಮಕ್ಕೆ ಏನಂದ್ರೆ ಬೀದರ್ನಿಂದ ಏನಂದ್ರೆ ಬೌದ್ಧ ಸೇನಾ ಏನು ಆ ಒಂದು ಸಂಘಟನೆ ಇದ್ದಾರೆ, ಅವರಿಂದ ಸುಮಾರು 600ಕ್ಕೂ ಅಧಿಕ ಜನ ಏನಂದ್ರೆ ಭೀಮ ನಡಿಗೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇನ್ನು 600 ಜನ ಪಥಸಂಚಲನದಲ್ಲಿ ಭಾಗಿಯಾಗಿದ್ರೆ ಸುಮಾರು ಬೇರೆ ಬೇರೆ ಸಮುದಾಯದ ಸುಮಾರು 100 ಹಳ್ಳಿಗಳಿಂದ ಸುಮಾರು 5,000ಕ್ಕೂ ಅಧಿಕ ಒಂದು ಜನ ಏನಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು, ಈಗಾಗಲೇ ಚಿತ್ತಾಪುರದ ಒಂದು ಚಿತ್ತಾವಲ್ಲಿ ಸರ್ಕಲ್ ಏನಿದೆ ಅಲ್ಲಿಂದ ಈಗಾಗಲೇ ಈ ಒಂದು ಮೆರವಣಿಗೆ ಪಥಸಂಚಲನ ಆರಂಭವಾಗಿದ್ದು, ಮೆರವಣಿಗೆಯ ಉದ್ದಕ್ಕೂ ಕೂಡ ಏನಂದ್ರೆ ವಿವಿಧ ಸಮುದಾಯದ ಬಾವುಟಗಳು ಮತ್ತು ಅದರಲ್ಲೂ ಕೂಡ ವಿಶೇಷವಾಗಿ ಸಂವಿಧಾನದ ಒಂದು ಪೀಠಿಕೆಯನ್ನು ಇಲ್ಲಿ ಒಂದು ಪ್ರದರ್ಶನ ಮಾಡಲಾಗ್ತಾ ಇದೆ. ಈ ಮೂಲಕ ಏನಂದ್ರೆ ಸಂವಿಧಾನಕ್ಕೆ ಎಲ್ಲರೂ ಕೂಡ ಗೌರವ ಕೊಡಬೇಕು ಎಂಬುವಂತ ಮೆಸೇಜ್ ಅನ್ನ ಇಲ್ಲಿ ಪಾಸ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಹಲವು ಸಮುದಾಯದ ವಿವಿಧ ಗಣ್ಯ ವ್ಯಕ್ತಿಗಳ ಒಂದು ಭಾವಚಿತ್ರಗಳನ್ನು ಕೂಡ ಆಟೋಗಳ ಮೇಲೆ ಇಟ್ಟು ಇಡೀ ಚಿತ್ತಾಪುರ ಪಟ್ಟಣದ ಇದೇನು ಸಂಪೂರ್ಣವಾಗಿ ಪಥಸಂಚಲನ ನಡೀತಾ ಇದೆ ಆ ಪಥಸಂಚಲನದ ಮಾರ್ಗದುದ್ದಕ್ಕೂ ಕೂಡ ಎಲ್ಲ ಒಂದು ಗಣ್ಯರ ಒಂದು ಭಾವಚಿತ್ರಗಳನ್ನಿಟ್ಟು ಅವರು ಸಮಾಜಕ್ಕೆ ನೀಡಿದಂತಹ ಮೆಸೇಜ್ ಆಗಿರ್ಬೋದು, ಅವರು ಇಟ್ಟು ಅವರು ಈಗಾಗಲೇ ಜನರಿಗೆ ತಿಳಿಸಿದಂತಹ ತತ್ವ ಸಿದ್ಧಾಂತಗಳನ್ನು ಜನರು ಪಾಲನೆ ಮಾಡಬೇಕು ಎಂಬುದು ಸದ್ಯ ಆ ಒಂದು ಫೋಟೋಗಳನ್ನಿಟ್ಟು ಎಲ್ಲ ರೀತಿಯಂತಹ ಒಂದು ಮೆಸೇಜ್ ಅನ್ನ ಈಗ ಪಾಸ್ ಮಾಡ್ತಾ ಇದ್ದಾರೆ. ಸೊ ಈ ಮೂಲಕ ಏನಂದ್ರೆ ಪಥಸಂಚಲನ ಬಹುತೇಕವಾಗಿ ಏನಂದ್ರೆ ಮುಗಿಯೋದಕ್ಕೆ ಬಂದಿದೆ. ಈಗ ಬಜಾಜ್ ಕಲ್ಯಾಣ ಮಂಟಪವರೆಗೂ ಹೋಗಿ ಈ ಕಾರ್ಯಕ್ರಮ ಅಲ್ಲಿ ಮುಕ್ತಾಯವಾಗಲಿದೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ನಿಮ್ಮೆಲ್ಲ ಮಾಹಿತಿಗೆ.